ಇನ್ನು ಪ್ರಧಾನಿ ಮೋದಿ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆ ಭಾರತದಲ್ಲಿ. ದೆಹಲಿಯಲ್ಲಿ ಇವತ್ತು ಭದ್ರತೆ ಕುರಿತ ಸ್ಥಾಯಿ ಸಮಿತಿ ಸಭೆ. ಮಧ್ಯಾಹ್ನ 3 ಗಂಟೆಗೆ ಸಂಸತ್ ಭವನದಲ್ಲಿ ಮೀಟಿಂಗ್ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯ ಬಗ್ಗೆ ಮೀಟಿಂಗ್ನಲ್ಲಿ ಚರ್ಚೆಯಾಗಲಿದೆ. ದೇಶದಲ್ಲಿ ಕೈಗೊಂಡಂತಹ ಭದ್ರತೆಯ ಕುರಿತು ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ, ಆ ದಾಳಿಗೆ ವಿರುದ್ಧವಾಗಿ ತಕ್ಕ ಉತ್ತರ ಕೊಡೋದಕ್ಕೆ ಸೇನೆ ಒಂದು ಕಡೆ ಗಡಿಭಾಗದಲ್ಲಿ ಸಜ್ಜಾಗಿ ನಿಂತಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಮೇಲೆ ಸಭೆಗಳಾಗ್ತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ರಕ್ಷಣಾ ಸಚಿವರಾದಿಯಾಗಿ ಸಿಡಿಎಸ್ ಎಲ್ಲರೂ ಕೂಡ ಸಭೆಯನ್ನು ಒಂದು ಕಡೆ ನಡೆಸಿದ್ರೆ, ಮತ್ತೊಂದು ಮಹತ್ವದ ಸಭೆ ಇವತ್ತು ಮಧ್ಯಾಹ್ನ 3 ಗಂಟೆಗಿದೆ. ಅದು ಭದ್ರತೆ ಕುರಿತಂತಹ ಸ್ಥಾಯಿ ಸಮಿತಿ ಸಭೆ ದೆಹಲಿಯಲ್ಲಿ ನಡೆಯಲಿದೆ. ಸಂಸತ್ ಭವನದಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಉಗ್ರರ ದಾಳಿಯ ಬಗ್ಗೆ, ದೇಶದಲ್ಲಿ ಕೈಗೊಂಡಂತಹ ಭದ್ರತಾ ಕ್ರಮಗಳ ಬಗ್ಗೆ ಚರ್ಚೆಯಾಗಲಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಸೇನೆ ಸಜ್ಜಾಗಿದೆ. ಎಲ್ಲೆಡೆ ಹೈ ಅಲರ್ಟ್. ಒಂದು ಕಡೆ ಉಗ್ರರಿಗಾಗಿ ಶೋಧ, ಮತ್ತೊಂದೆಡೆ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ.